ಬಿಜೆಪಿಯವರು ನಮ್ಮ ಕಾಂಗ್ರೆಸ್ ಸರ್ಕಾರ ಬಜೆಟ್ ಮಂಡನೆ ಮಾಡಿದ ಬಗ್ಗೆ ಅಪರಾಧವನ್ನ ಹೊರಿಸ್ತಾ ಇದ್ದಾರೆ. ಯಾಕಪ್ಪ ಅಂದ್ರ ಅವ್ರಿಗೆ ಇಂಥ ಸರ್ಕಾರದಲ್ಲಿ ಒಂದು ಒಳ್ಳೆ ಬಜೆಟ್ ಮಂಡನೆ ಮಾಡಿದವ್ರ ಇತಿಹಾಸದಲ್ಲಿ ನೋಡಿರ್ಲಿಕ್ಕಿಲ್ಲ ಬಹುಶಃ. ಯಾಕಂದ್ರ ಅವರಿಗೆ ಬಜೆಟ್ ಮಂಡನೆ ಮಾಡೋದು ಗೊತ್ತಿಲ್ಲ. ಯಾಕಂದ್ರೆ ರೈತರನ್ನ ಮತ್ತು ಮಹಿಳೆಯರಿಗೆ ಒಂದು ಬಜೆಟ್ ನಲ್ಲಿ ಕೆಳಗಿಳಿಸುವಂತಹ ಬಜೆಟ್ ಕೇಂದ್ರ ಸರ್ಕಾರ ಮಾಡಿದೆ. ಬಿಜೆಪಿಯವರು ನಮ್ಮ ಕಾಂಗ್ರೆಸ್ ಸರ್ಕಾರ ಬಜೆಟ್ ಮಂಡನೆ ಮಾಡಿದ ಬಗ್ಗೆ ಅಪರಾಧವನ್ನ ಹೊರಿಸ್ತಾ ಇದ್ದಾರೆ. ಯಾಕಪ್ಪ ಅಂದ್ರ ಅವ್ರಿಗೆ ಇಂಥ ಸರ್ಕಾರದಲ್ಲಿ ಒಂದು ಒಳ್ಳೆ ಬಜೆಟ್ ಮಂಡನೆ ಮಾಡಿದವ್ರ ಇತಿಹಾಸದಲ್ಲಿ ನೋಡಿರ್ಲಿಕ್ಕಿಲ್ಲ ಬಹುಶಃ. ಯಾಕಂದ್ರ ಅವರಿಗೆ ಬಜೆಟ್ ಮಂಡನೆ ಮಾಡೋದು ಗೊತ್ತಿಲ್ಲ. ಯಾಕಂದ್ರೆ ರೈತರನ್ನ ಮತ್ತು ಮಹಿಳೆಯರಿಗೆ ಒಂದು ಬಜೆಟ್ ನಲ್ಲಿ ಕೆಳಗಿಳಿಸುವಂತಹ ಬಜೆಟ್ ಕೇಂದ್ರ ಸರ್ಕಾರ ಮಾಡಿದೆ. ಅದೇ ರೀತಿ ನಾವು ಕಾಂಗ್ರೆಸ್ನವ್ರು ಮಾಡ್ತಾರಂತ ಹೇಳಿ ಅವ್ರನ್ನ ಅನ್ಕೊಂಡಿದ್ರು. ಬಡವರ ಬಗ್ಗೆ ಅವರಿಗೆ ಇನ್ನಾದಂತ ಕೀಳಿರಿಮೆ ಇದೆ ಬಿಜೆಪಿ ಸರ್ಕಾರದವರಿಗೆ. ಈ ಯಾಕಪ್ಪ ಅಂದ್ರ ಈಗ ನಮ್ಮ ಯತ್ನಾಳ್ ಸಾಹೇಬ್ರು ನಗರ ಶಾಸಕರು ಆದಂತ ಯತ್ನಾಳ್ ಸಾಹೇಬ್ರು ಏನು ಒಂದು ಸ್ಟೇಟ್ಮೆಂಟ್ ಕೊಡ್ತಾರಪ್ಪ ಅಂದ್ರ ಜೀರೋ ಒಂದು ಬಜೆಟ್ ಇದೆ ಅಂತ ಹೇಳ್ಬಿಟ್ಟು ನಾನ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಬಿಜೆಪಿ ಇಂದ ಆರಿಸಿ ಬಂದಂತ ಯತ್ನಾಳ್ ಸಾಹೇಬ್ರಿಗೆ ನಗರದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಅವರು ನಗರ ಶಾಸಕರಾಗಿ ಒಂದು ಮನವರಿಕೆ ಮಾಡ್ಕೋಬೇಕಾಗಿದೆ. ಯಾಕಂದ್ರ ಬರೇ ಅಲ್ಲಿ ಬಿಜೆಪಿಯಲ್ಲಿ ಮತ್ತ ನಮ್ಮ ಬಿಜಾಪುರ ಜಿಲ್ಲೆಯ ಸಿಟಿಯಲ್ಲಿ ಮೇನ್ ಅಲ್ಪಸಂಖ್ಯಾತರು ಮತ್ತು ಹಿಂದೂಗಳಿಗೆ ಅವರು ಜಗಳ ಹಚ್ಚುವಂತ ಕೆಲಸ ಮಾಡಿದಲ್ಲಿ ಅದರಲ್ಲಿ ಅಭಿವೃದ್ಧಿ ಮಾಡಿದ್ರ ಹೊರತು ನಗರದಲ್ಲಿ ಅಭಿವೃದ್ಧಿ ಕೆಲಸ ಆಗ್ಲಾರ್ದಂಗೆ ಇಟ್ಕೊಂಡು ಕೂರ್ತಿದ್ದಾರೆ. ಇಂಥವ್ರಿಗೆ ಬಜೆಟ್ ಬಗ್ಗೆ ಹೇಳುವಂತ ಯಾವುದೇ ಆದಂತ ನೈತಿಕತೆ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಅವ್ರಿಗೆ ಹೇಳೋದು. ಯಾಕಂದ್ರೆ ಬಜೆಟ್ ಬಗ್ಗೆ ಎಲ್ಲರೂ ಕೂಡ ಸಮರ್ಥನೆ ಮಾಡ್ಕೊಂಡಿದ್ದಾರೆ, ಒಳ್ಳೆ ಬಜೆಟ್ ಇದೆ ಅಂತೇಳಿ. ಇವ್ರು ಹೇಳಿದ್ರಿಂದ ಅದು ಕಲಿಬೇಕಾಗಿಲ್ಲ. ಒಂದು ಸರ್ಕಾರ ನಡೆಸುವಂತಹ ಈಗ ನಮ್ಮ ಸಾಮಾನ್ಯ ಸಿದ್ದರಾಮಯ್ಯ ಸಾಹೇಬರು ದಾಖಲೆಯನ್ನು ಮುರಿದಂತಹ ಒಂದು ಇತಿಹಾಸ ಇದೆ. ಇಂಥವ್ರಿಗೆ ಇವ್ರ ಬಜೆಟ್ ಬಗ್ಗೆ ಪಾಠ ಕಲಿಸುವಂತ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ಏನಂದ್ರೆ ಅವ್ರ ಬಗ್ಗೆ ಅವ್ರು ಸಮರ್ಥಿಸ್ಕೊಳ್ತಾರೆ. ಆದ್ರೆ ನಮ್ಮ ಕಾಂಗ್ರೆಸ್ ಬಗ್ಗೆ ಪಂಚ ಗ್ಯಾರಂಟಿಗಳ ಯೋಜನೆಯಲ್ಲಿ ಬಡವರಿಗೆ ಬಹಳ ಒಂದು ಆಧುನಿಕ ಅಂತಹ ಒಂದು ಏನು ಇತಿಹಾಸವಿದೆ ಈ ಗ್ಯಾರಂಟಿ ಯೋಜನೆ ಅಂತ ಕೊಟ್ಟಿದ್ದು. ಬಿಜೆಪಿ ಅವರೇ ಇದನ್ನ ಕಾಪಿ ಮಾಡ್ತಾ ಇದ್ದಾರೆ. ಇದು ಒಂದು ಈ ತರ ಮಾಡಿದ್ರೆ ನಾಳೆ ನಮ್ಗೆ ಇದು ಆಗ್ತದೆ ಅಂತ ಹೇಳ್ಬಿಟ್ಟು. ಬಟ್ ನಾವು ಒಂದು ಅಭಿವೃದ್ಧಿ ಬಡವರ ಪಾಲಿನ ಒಂದು ಅಭಿವೃದ್ಧಿ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆ ಕೊಟ್ಟಿರುವಂತದ್ದು. ಅದರಲ್ಲಿ ಕೂಡ ಇವ್ರ ತರ ನಾವು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದವರಲ್ಲ. ಏನು ನುಡಿದಿದೀವಿ ಅದರಂತೆ ನಡೆದಿದೀವಿ. ಇವರು 15 ಲಕ್ಷ ಹೇಳಿ 20 ಲಕ್ಷ ಹೇಳಿ ಒಬ್ಬೊಬ್ರಿಗೆ ಒಂದೊಂದು ಅಕೌಂಟಿಗೆ ಅಷ್ಟಷ್ಟು ರೊಕ್ಕ ಹಾಕ್ತೀನಂತ ಹೇಳಿ ಝೀರೋ ಏನು ಬ್ಯಾಲೆನ್ಸ್ ಇಲ್ಲ. ಆ ತರ ಒಂದು ಇವರು ಸುಳ್ಳು ಭರವಸೆಯನ್ನು ಕೊಟ್ಟಿದ್ರು. ಆ ತರ ನಾವು ಅಂತರೂ ಸುಳ್ಳು ಭರವಸೆ ಕೊಟ್ಟಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಏನು ನುಡಿದಿದ್ದಾರೆ ಅದರಂತೆ ನಡೆದಿದ್ದಾರೆ. ಮುಂದೆ ಕೂಡ ನಡೀತಾರೆ. ಮುಂದೆ ಕೂಡ ನಮ್ಮ ಸರ್ಕಾರ ಬರ್ತದ ಅನ್ನೋದಕ್ಕೆ ಯಾವುದೇ ಒಂದು ಸಂಶಯವಿಲ್ಲ. ಸ್ವಂತ ಕಾಲ್ ಮೇಲೆ ನಿಂತ್ಕೊಳ್ಳುವಂತ ಶಕ್ತಿ ಇರ್ಲಾರ್ದಂತವ್ರ ಬಗ್ಗೆ ನಾವೇನ್ ಹೇಳೋದು? ಯಾಕಂದ್ರೆ ಅವರು ಒಂದು ಪಕ್ಷದಲ್ಲಿ ಇರುವಂತ ಸ್ಥಿತಿ ಈಗ ಅವ್ರಿಗೆ ಗೊತ್ತಿರಬಹುದು. ಬಹುಶಃ ನಾನ್ ಹೇಳಿದ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಬಿಜೆಪಿಯಲ್ಲಿ ಅವ್ರಿಗೆ ಉಚ್ಚಾಟನೆ ಮಾಡಿದ್ದಾರೆ. ಆದ್ರೂ ಕೂಡ ಮತ್ತೆ ಇದು ಒಂದು ಅವ್ರ ಪರವಾಗಿ ಇವ್ರು ಮಾತಾಡ್ತಿದ್ದಾರೆ. ಅಲ್ಲಿ ತಮ್ಮಲ್ಲಿ ತಾವು ತಾರತಮ್ಯ ಇಟ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳಕ್ ಯಾವುದೇ ಒಂದು ನೈತಿಕತೆ ಅವ್ರಿಗೆ ಇಲ್ಲ ಅಂತ ನಾನು ಅನ್ಕೋತೀನಿ. ಆಗ್ಬೇಕಾಗಿದೆ. ಈಗ ನಗರ ಶಾಸಕರು ಇದ್ದಾರೆ, ಅದಕ್ಕೆ ಅಭಿವೃದ್ಧಿ ಮಾಡುವಂತ ಕೆಲಸ ಅವ್ರು ಮಾಡ್ತಾ ಇಲ್ಲ. ಗಲಭೆಯನ್ನು ಎಬ್ಬಿಸುವಂತ ಕೆಲಸ ಅವ್ರು ಮಾಡ್ತಾ ಇದಾರೆ. ಅದಕ್ಕೆ ಅವರು ಮನವರಿಕೆ ಮಾಡ್ಕೋಬೇಕು. ಅಭಿವೃದ್ಧಿ ಕೆಲಸ ಮಾಡಿದ್ರೆ ನನ್ಗೆ ಏನಾದ್ರು ಮುಂದೆ ಒಂದು ಒಳ್ಳೆ ಅವಕಾಶ ಸಿಗುತ್ತಾ, ಸ್ಥಾನಮಾನ ಸಿಗುತ್ತೆ ಅಂತ ಹೇಳ್ಬಿಟ್ಟು ಜನಗಳಿಗೆ ಬರೀ ಹಿಂದೂ ಮುಸ್ಲಿಂ ಅಂತ ಜನಗಳಿಗೆ ಯಾವಾಗ್ಲೂ ಭೇದ ಮಾಡುವಂತ ಕೆಲಸ ಅವ್ರು ಮಾಡಿದ್ರೆ ಜನಗಳು ಮುಂದಿನ ಸರಿ ತಕ್ಕ ಪಾಠ ಕಲಿಸ್ತಾರಂತ ನಂದು ಒಂದು ಅಭಿಪ್ರಾಯ. ಅವ್ರಿಗೆ ಗೊತ್ತಿರ್ಬೇಕು ಮೋಸ್ಟ್ಲಿ. ಯಾಕಪ್ಪ ಅಂದ್ರ ಗಾಂಧಿಯವರ ಕುಟುಂಬದಲ್ಲಿ ತ್ಯಾಗ ಬಲಿದಾನಗಳದ ಒಂದು ಪ್ರತಿರೂಪ. ಪಕ್ಷಕ್ಕಂತ ಅಲ್ಲ, ಈ ಪಕ್ಷ ಕಾಂಗ್ರೆಸ್ ಪಕ್ಷ ಏನ ಬ್ರಿಟಿಷರು ಇರುಕಿಂತ ಮುಂಚಿತವಾಗಿ ಹುಟ್ಟಿದಂತ ಪಕ್ಷ ಇದು. ಇವರು ತ್ಯಾಗಕ್ಕೋಸ್ಕರನೇ ಅವ್ರ ಕುಟುಂಬವನ್ನ ಅವರು ಬಲಿದಾನ ಮಾಡಿಬಿಟ್ಟಿದ್ದಾರೆ ನಮ್ಮ ಸ್ವತಂತ್ರಕ್ಕೋಸ್ಕರ. ಸ್ವತಂತ್ರ ಸಿಗ್ಬೇಕಪ್ಪ ಅಂದ್ರ ಗಾಂಧಿಯವರ ಒಂದು ಕುಟುಂಬ ಬಹಳ ಮಹತ್ವಪೂರ್ಣವಾಗಿರುವಂತದ್ದು. ಯಾಕಂದ್ರ ಅವ್ರ ಮನೆಯಲ್ಲಿ ಧ್ವಜವನ್ನು ಪೂಜಿಸ್ತಾರ. ನಾವೆಲ್ಲರೂ ನೀವೆಲ್ಲರೂ ದೇವ್ರುಗಳು ಪೂಜಿಸ್ತೀವಿ, ಅವ್ರ ಧ್ವಜವನ್ನು ಪೂಜಿಸ್ತಾರ. ಇದ್ರಲ್ಲೇ ಗೊತ್ತಾಗುತ್ತೆ ಯಾರು ಏನು ಅನ್ನೋದು. ಇವ್ರ ಮನೆಯೊಳಗೆ ಬಿಜೆಪಿ ಅವ್ರ ಮನೆಗಳಲ್ಲಿ ಒಂದು ನಾಯಿ ಕೂಡ ಒಂದ್ ಸ್ವತಂತ್ರ ಹೋರಾಟ ಮಾಡದಂತವ್ರು ಇಲ್ಲ. ಅಂತದ್ರಲ್ಲಿ ಇವ್ರು ನಮ್ಗೆ ಸ್ವತಂತ್ರ ಬಗ್ಗೆ ಪಾಠ ಕಲಿಸ್ತಾರ ಕಾಂಗ್ರೆಸ್ನವ್ರಿಗೆ. ಒಬ್ಬ ಶಾಸಕರ ಇಡೀ ಸರ್ಕಾರಕ್ಕೆ ಆ ತರದ್ದೇನಿಲ್ಲ. ರಾಜ್ಯ ನಾಯಕರುಗಳಲ್ಲಿ ಏನಿರುತ್ತೆ,
ಅವ್ರದೇ ಆದಂತದ್ ಒಂದು ಮಾತುಕತೆ ಇರುತ್ತೆ. ಹೆಂಗಪ್ಪ ಅಂದ್ರ ಈ ತರದವ್ರನ್ನ ಅವ್ರವ್ರು ಬಿಜೆಪಿಯಲ್ಲಿ ಅವರಿಗೆ ತುಳಿಯುವಂತ ಪರಿಸ್ಥಿತಿ ಬಂದಿದೆ. ಇನ್ನ ಅವ್ರವ್ರು ಕಚ್ಚಾಡ್ಕೊಂಡು ಅವರೇ ಇದು ಆಗುವ ಹೊತ್ನಾಗ ನಾವ್ ಯಾಕೆ ನಡ್ಬರ್ಕ್ ಹೋಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅವ್ರು ಬಿಟ್ಟಿದ್ದಾರೆ ಅಷ್ಟೇ. ಮುಸ್ಲಿಂ ಸಮಾಜಕ್ಕೆ ಪದೇ ಪದೇ ಅವಹೇಳನಕಾರಿ ಹೇಟ್ ಸ್ಪೀಚ್ ಬಿಲ್ ತಗೊಂಡಿದ್ದಾರೆ. ಯಾಕಂದ್ರ ಅವ್ರಿಗೆ ಏನಪ್ಪಾ ಅಂದ್ರೆ ವಾರಕ್ಕೊಮ್ಮೆ ಬಿರಿಯಾನಿ ತಿನ್ನೋ ರೀತಿಯಲ್ಲಿ ನಮ್ದೊಂದು ಮುಸ್ಲಿಮ್ಸ್ ಅವ್ರಿಗೆ ಬಿರಿಯಾನಿ ರೀತಿಯಲ್ಲಿ ಉಪಯೋಗಿಸ್ಕೊಳಕತ್ತಾರ ನಮ್ಮನ್ನ. ಅದೊಂದ್ ಟೇಸ್ಟ್ ಆಗ್ಬಿಟ್ಟಿದೆ ಅವ್ರಿಗೆ. ಅವ್ರು ಮಾತಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಹೊಟ್ಟೆ ತುಂಬಂಗಿಲ್ಲ. ಅಲ್ಪಸಂಖ್ಯಾತರು ಮಾತಾಡ್ಬೇಕಪ್ಪ ಅಂದ್ರೆ ಬಿರಿಯಾನಿ ತಿಂದೋರ್ ಟೈಪ್ ಆಗ್ತದ ಅವ್ರಿಗೆ. ಅವ್ರಿಲ್ಲ ಅಂದ್ರೆ ಅವ್ರಿಗೆ ವೋಟಿಂಗು ಸಿಗಂಗಿಲ್ಲ. ಅವ್ರು ನಮ್ ಬಗ್ಗೆ ಬಿಟ್ಟು ಮಾತಾಡೋದ್ ಬಿಟ್ಟು ಕೇಸಿಂದ ಮಾತಾಡೋದ್ ತೇಳ್ರಿ ಯಾವ ವೋಟ್ ಬರ್ತಾವ್ ನೋಡೋಣ. ಅವ್ ವೋಟಿಗೋಸ್ಕರ ನಮ್ಮವ್ರನ್ನ ಯೂಸ್ ಮಾಡ್ಕೊಳಕ್ ಬರ್ತಾರ ಅವ್ರು ಮಾತಾಡೋದ್ರಿಂದ. ಅದು ಬಿಟ್ಟು ಮತ್ತೊಂದ್ ಏನಿಲ್ಲ. ಸಾಕಷ್ಟು ಮೈನಾರಿಟಿ ವಾರ್ಡ್ಗಳಿದೆ, ಇನ್ನು ಅಭಿವೃದ್ಧಿನೇ ಅಲ್ಲಿ ಆಗಿಲ್ಲ. ಈಗಿನ ಶಾಸಕರು ಏನ್ ಮಾಡಕತ್ತಾರಪ್ಪ ಅಂದ್ರ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ. ಎಲ್ಲೋ ಒಂದು 30ನೇ ವಾರ್ಡ್ 28ನೇ ವಾರ್ಡ್ ಅಲ್ಲಿ ಬಹಳ ಕೆಲ್ಸಗಳು ಆಗ್ಬೇಕಾಗಿದೆ. ಅದನ್ನ ಬಿಟ್ಬಿಟ್ಟು ನಾನು ಒಂದು ಫೋಕಸ್ ಏನ್ ಹೇಳ್ತದಾರಪ್ಪ ಅಂದ್ರ ನಾ ಸಿಂಗಾಪುರ್ ಮಾಡೀನಿ, ನಾ ಫಾರಿನ್ ಮಾಡೀನಿ ಅಂತ ಹೇಳಾಕತ್ತಾರ. ಆ ತರ ಯಾವ್ದೇ ಒಂದು ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ ಅಂದ್ರೆ ಬರೀ ಹಿಂದೂ ಮುಸ್ಲಿಮ್ಸ್ ಬಗ್ಗೆ ಮಾತಾಡ್ಕೊಂತ ಅವ್ರು ಹೊಂಟಿದ್ದಾರೆ. ತಮ್ಮ ಒಂದು ಪಕ್ಷದಲ್ಲೇ ತಮಗೆ ಸ್ಥಾನಮಾನ ಉಳಿಸ್ಕೊಳ್ಳಾರ್ದವ್ರು ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಬಜೆಟ್ ಬಗ್ಗೆ ಇವ್ರಿಗೆ ಹೇಳಕ್ ಯಾವ್ದೇ ಒಂದು ನೈತಿಕತೆ ಇಲ್ಲ. ಯಾಕಪ್ಪ ಅಂದ್ರ ಅವ್ರು ರೆಕಾರ್ಡ್ ಆದಂತಹ ಒಂದು ದಾಖಲೆಯನ್ನು ಮುರಿದಂತ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಬಜೆಟ್ ಬಗ್ಗೆ ಹೇಳಕ್ ಇವ್ರಿಗೆ ಏನು ಅದ್ರದ್ದು ಅವಶ್ಯಕತೆ ಇಲ್ಲ ಅಂತೇಳಿ ನಂದೊಂದು ವಾದ. ಇದು ನಮಗೆ ಬಡವರ ಪರ, ಜನರ ಪರ, ಬಡವರ ಪರ. ಯಾಕಪ್ಪ ಅಂದ್ರೆ ಕೇಂದ್ರ ಸರ್ಕಾರದವರು ಅಂದಾನಿ ಅಬಾನಿ ಅವರಿಗೆ ಪರವಾಗಿ ಅವ್ರು ನಿಂತಂತವ್ರು, ಇವ್ರು ನಮಗೆ ಬಡವರ ಪರವಾಗಿದ್ದಾರೆ. ಯಾಕಪ್ಪ ಅಂದ್ರ ಪ್ರಜೆಗಳಿಗೆ ನಡೆಸಲ್ಪಡುವುದೇ ಪ್ರಜಾಪ್ರಭುತ್ವ. ಇದನ್ನ ಏನ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ರು, ಆ ಸಂವಿಧಾನದ ತತ್ವದಡಿಯಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಂದು ಬಜೆಟ್ ಮಂಡನೆ ಮಾಡಿದಾರ ಅಂತೇಳಿ ನಂದೊಂದು ವಾದ. ಬಜೆಟ್ ನಂತರ ಗ್ಯಾರಂಟಿ ಬಂದ್ ಆಗ್ತದೆ, ಜನರಲ್ಲಿ ಗ್ಯಾರಂಟಿ ಜನರಲ್ಲಿ ಯಾವುದೇ ಒಂದು ಗೊಂದಲ ಇಲ್ಲ. ಯಾಕಪ್ಪ ಅಂದ್ರ ನಮಗೆ ಸಿದ್ದರಾಮಯ್ಯ ಸಾಹೇಬರು ಬಡವರ ಒಂದು ತಂದೆ ಅಂತೇಳಿ ಕೇಳ ಪಡಕತ್ತೀವಿ. ಯಾಕಂದ್ರ ಪ್ರತಿ ಸಲ ಕೆಲವೊಂದು ಮಹಿಳೆಯರಿಗೆ ಮೀಟ್ ಆದಾಗ ಏನಮ್ಮ ಇದರಿಂದ ಯೋಜನೆಗಳು ಏನೇನ್ ಸಿಗ್ತದೋ ನಿಮ್ಗ ಒಳ್ಳೇದಾಗ್ತದೆ, ಹೌದಮ್ಮ ನಮ್ಗೆ ಇದರಿಂದ ಏನೋ ಒಂದು ಮನೆಯಲ್ಲಿ ಒಂದ್ ಮಗ ಇದಾನೇನೋ ಅನ್ನೋ ಒಂದ್ ರೀತಿಯಲ್ಲಿ ನಾವು ಫೀಲ್ ಮಾಡ್ಕೊಳಕತ್ತೀವಿ. ಯಾಕಂದ್ರ ನಮ್ಗೆ ಯಾರು ದುಡಿಲಿಲ್ಲ ಅಂದ್ರೂ ನಮ್ಗೆ ಇವತ್ತು ನಮ್ಮ ಮಗನ್ ರೀತಿಯಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ನಮ್ದೊಂದು ಅನ್ನ ಉಣ್ಸಕತ್ತಾರ ಅನ್ನೋ ಒಂದ್ ರೀತಿಯಲ್ಲಿ ನಾವು ಟ್ರೀಟ್ ಮಾಡ್ಲಾಕತ್ತೀವಿ ಅಂತೇಳಿ ಒಂದು ಜನರ ಹತ್ರ ನಮಗ್ ಕೇಳಿ ಬರ್ಲಾಕತ್ತದ. ಈಗ CM ಬದಲಾವಣೆ ವಿಷಯ ಅದು ಹೈಕಮಾಂಡ್ಗೆ ಬಿಟ್ಕೊಟ್ಟಿರುವಂತ ವಿಷಯ. ಯಾಕಂದ್ರ ರಾಹುಲ್ ಗಾಂಧೀಜಿ ಅವರು, ಸೋನಿಯಾ ಗಾಂಧೀಜಿ ಅವರು ಮತ್ತು ಪ್ರಿಯಾಂಕಾ ಗಾಂಧೀಜಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರೇನು ಒಂದು ತೀರ್ಮಾನ ತಗೋತಾರ ಅದಕ್ಕೆ ಅವ್ರು ನಮ್ಮ ರಾಜ್ಯದ ನಾಯಕರುಗಳು ಬದ್ಧರಾಗಿರ್ತಾರ ಅಂತೇಳಿ ನನ್ನೊಂದು. ಶಾಸಕರಿಗೆ ನಾ ಹೇಳೋದಿಷ್ಟೇ, ಭಾರತ ದೇಶದಲ್ಲಿ ಹುಟ್ಟಿದೀವಿ, ಭಾರತ ದೇಶದಲ್ಲೇ ಸಾಯ್ತೀವಿ ಅಂದ್ಮೇಲೆ ನಿಮಗೆ ದ್ವೇಷ ಅನ್ನೋದು ಯಾವ ಮನುಷ್ಯನ ಮೇಲೂ ಬರಬಾರ್ದು. ಅದರಲ್ಲಿ ಅಲ್ಪಸಂಖ್ಯಾತರ ಬಳಿ ಬರಬಾರ್ದು. ಯಾಕಪ್ಪ ಅಂದ್ರ ದೇಶಕ್ಕೋಸ್ಕರ ಬಹಳ ಜನ ನಮ್ಮಲ್ಲಿ ಕೂಡ ಪ್ರಾಣ ತ್ಯಾಗ ಮಾಡಿದವರಿದ್ದಾರೆ. ನೀವು ಅದನ್ನ ನಿಮ್ಮ ಒಂದು ಏನು ಟೋಪಿವಾಲ ಬುರ್ಕಾವಾಲ ಅನ್ನೋದು ಒಂದು ಭಾಷೆ ಇದೆಯಲ್ಲ, ಅದನ್ನ ಮೊದಲು ತೆಗೆದು ಅಭಿವೃದ್ಧಿ ಕಡೆ ನಿಮ್ಮ ಗಮನ ಹರಿಸ್ರಿ ಅಂತ ಹೇಳ್ಬಿಟ್ಟು ನಮ್ದೊಂದು ನಿಮ್ಮ ಹತ್ರ ವಿನಂತಿ. ಶಾಸಕರು ಈಗೇನ ಅಲ್ಪಸಂಖ್ಯಾತರ ಮೇಲೆ ಇಷ್ಟೊಂದು ದ್ವೇಷದ ಭಾಷೆಗಳನ್ನ ಮಾಡಾಕತ್ತೀರಿ, ನೀವೊಂದ್ ಸ್ವಲ್ಪ ನೆನಪಿಟ್ಕೋಬೇಕು. ಹಿಂದೆ ಏನ ಟೋಪಿ ಹಾಕೊಂಡು ನಮಾಜ್ ಮಾಡಿದಿರಿ, ಸುರ್ಕುಂಬ ಕುಡ್ದಿದ್ದೀರಿ, ಇವೆಲ್ಲ ಮಾಡಿದಿರಿ. ತಾವು ಕೂಡ ಗೊತ್ತಿದ್ದವ್ರೆ. ಇದನ್ನೆಲ್ಲ ಮಾಡಿ ಒಂದು ಒಂದ್ ಬ್ಯಾಂಕಿಗೋಸ್ಕರ ನೀವು ರಾಜಕಾರಣ ಮಾಡುವಂತದಲ್ಲಿ ಮಾಡ್ರಿ. ಎಲ್ಲಾ ಮಾನವೀಯತೆ ಮರೆತು ನೀವು ಮಾಡಕ್ ಹೋಗ್ಬೇಡ್ರಿ. ನಿಮಗ್ ಓಟ್ ಸಮಯದಲ್ಲಿ ಅಷ್ಟೇ ರಾಜಕೀಯ ಮಾಡ್ರಿ. ಬಾಕಿ ಟೈಮ್ದೊಳಗ ನೀವು ಎಲ್ಲ ಒಂದೇ ಅನ್ನೋ ಸಂದೇಶ ಕೊಟ್ರೆ ನಿಮ್ಗ ಮುಂದಿನ ಸಲ ಅವಕಾಶ ಜನಗಳು ಮಾಡ್ಕೊಡ್ಬಹುದು. ಇದೇ ರೀತಿ ಹೋದ್ರ 28ಕ್ಕ ಖಂಡಿತವಾಗ್ಲಿ ನೀವು ಮನೆಯಲ್ಲಿ ಕುಂದ್ರು ಶತಸಿದ್ಧ. ಯಾರು ಸರ್ತಿಲ್ಲ ಅಭ್ಯರ್ಥಿ, ಇದಕ್ಕೆ ಮುಸ್ಲಿಂಗಳ ಅಂತ ಹೇಳ್ತಾರೆ. ಯಾಕೆ ಅವ್ರು ಜಯ ಸಿಗ್ಲಿಲ್ಲ ಅನ್ನೋದಕ್ಕಿನ್ನ ಅವ್ರು ಈಗ ಆಲ್ರೆಡಿ MLA ಇದ್ದಂಗೆ. ಯಾಕಪ್ಪ ಅಂದ್ರ ಇವ್ರು ಏನು ಬೋಗಸ್ ಓಟ್ಗಳನ್ನ ಮಾಡಿಸಿ ನೀವು ಗೆದ್ದಿದ್ದೀರಿ ಶಾಸಕರು ಇಲ್ಲಿನವರು. ನಿಮಗೆ ಅದು ನೈತಿಕತೆ ಯಾವುದೇ ಹಕ್ಕು ಇಲ್ಲ MLA ಆಗುವಂತದ್ದು. ಆದ್ರೆ ಕಾನೂನು ಬಾಹಿರವಾಗಿ ನೀವು ಗೆದ್ದಿದ್ದೀರಿ. ಯಾಕಂದ್ರ ಓಟ್ ಚೋರಿ ಕೆಲಸ ಮಾಡಿದಿರಿ ನೀವು. ನಿಜವಾಗ್ಲೂ ಗೆದ್ದಂತವ್ರು ನಮ್ಮ ಹಮೀದ್ ಮುಷ್ರಫ್ ಅವರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನ್
23ರಲ್ಲಿ ಅಭ್ಯರ್ಥಿ ಆದಂತ ನಮ್ಮ ಅಮಿತ್ ಮುಷರಫ್ ಸರ್ ಅವರಿಗೆ ಜನಗಳು ಆಶೀರ್ವಾದ ಮಾಡಿದ್ದಾರೆ. ಅವರು ಎಲ್ಲಾ ಮನಸ್ಸಿನಲ್ಲಿ ಎಲ್ಲಾ ಸರ್ವ ಜಾತಿಯವರ ಜೊತೆ ಇದ್ದಾರೆ. ಅವ್ರ ಮನಸ್ಸಿನಲ್ಲಿ ದೇವರಾಗಿ ಉಳ್ಕೊಂಡಿದ್ದಾರೆ. ನೀವು ಏನ್ ವೋಟ್ ಚೋರಿ ಮಾಡಿ MLA ಆಗಿದ್ದೀರಲ್ಲ, ಈಗ ನಿಮಗೆ ಜನ ತಕ್ಕ ಪಾಠ ಕಲಿಸ್ತಾರೆ 28ರಲ್ಲಿ. ಯಾಕಂದ್ರ ಈಗ ಅಮಿತ್ ಮುಷರಫ್ ಅವ್ರು ಪ್ರತಿಯೊಬ್ರು ನಿಮ್ಮ ಏನು ನೀವು ಯಾವ್ದೇ ಒಂದು ಬಡವರಿಗಾಯ್ತು ನಿಮ್ಮ ಕಾಸ್ಟ್ನವ್ರಿಗೆ ನೀವು ಸ್ಪಂದನೆ ಮಾಡ್ತಿಲ್ಲ. ಅಂತದ್ರೊಳಗೆ ನಮ್ಮ ಅಮಿತ್ ಮುಷರಫ್ ಸರ್ ಅವರು ಎಲ್ಲಾ ಜಾತಿ ವರ್ಗದವ್ರನ್ನ ತಗೊಂಡು ಒಂದು ಯಾವ್ದೇ ಒಂದು ಕಷ್ಟ ಬರ್ಲಿ ಸುಖ ಬರ್ಲಿ ಅವ್ರ ಜೊತೆ ಯಾವಾಗ್ಲೂ ಗಟ್ಟಿಯಾಗಿ ನಿಂತಂತ ಶಾಸಕರ ನಾವು ನನ್ನ ಪ್ರಕಾರ ಅವ್ರು ಈಗಿನ ಶಾಸಕರ ಅಂತೇಳಿ ತಿಳ್ಕೊಳ್ತೀವಿ. ಅವರು ಅಭ್ಯರ್ಥಿ ಅಲ್ಲ, ಶಾಸಕರು ನಮ್ಮ ಪರವಾಗಿ ನಾನ್ ತಿಳ್ಕೊಳ್ಳೋಂಥದ್ದು. ಯಾಕಂದ್ರ ಪ್ರತಿಯೊಬ್ಬರಿಗೂ ಅವ್ರು ಕಷ್ಟ ಅಂತೇಳಿ ಬಂದ್ರೆ ಸ್ಪಂದನೆಗೆ ಜಲ್ದಿ ಮೊದಲು ಇರುವಂತ ನಮ್ಮ ಅಮಿತ್ ಮುಷರಫ್ ಸರ್ ಅವರು ಯಾವಾಗ್ಲೂ ಕೂಡ ಜನರ ಮನಸ್ಸನ್ನ ಗೆದ್ದು ಇರುವಂತ ನಾಯಕ. ಕೋತಿ ಬೆಣ್ಣೆ ತಾನ್ ತಿಂದು ಬೆಕ್ಕಿಗ್ ಮಕ್ಕು ಕೊರಿಸ್ತಂತೆ. ಆ ರೀತಿ ಬೆಣ್ಣೆ ಏನ್ ಕೆಲಸ ಓಟ್ ಚೋರಿ ಕೆಲಸ ತಾವು ಮಾಡಿ ಇನ್ನೊಬ್ರ ಮೇಲೆ ಹಾಕುವಂತ ಕೆಲಸ ಶಾಸಕರು ಮಾಡ್ಲಕತ್ತಾರ. ಅದು ಅವರಿಗೆ ನೈತಿಕತೆ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಈಗ ಏನು ಶೂನ್ಯ ಬಜೆಟ್ ಅಂತ ಹೇಳಕತ್ತೀರಿ, ಈಗಿನ ಶಾಸಕರು ನಗರದ ಏನ್ ಯತ್ನಾಳ್ ಸಾಹೇಬ್ರು. ಆದ್ರ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಏನು ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರು ಬಡವರ ಪರವಾಗಿ ಒಂದ್ ಒಳ್ಳೆ ಅದ್ಭುತವಾದಂತ ಬಜೆಟ್ ಅನ್ನು ಕೊಟ್ಟಿದಾರ. ಅದ್ರ ಬಗ್ಗೆ ನೀವು ಮಾತಾಡ್ಲಿಕ್ಕ ಅರ್ಹತೆನೇ ಇಲ್ಲ ನಿಮಗೆ. ಮೊದಲು ನೀವು ನಗರದ ಏನ್ ಅಭಿವೃದ್ಧಿ ಮಾಡ್ಬೇಕಾಗ್ಯದ ವಾರ್ಡ್ಗಳಲ್ಲಿ ಹೋಗಿ ನೋಡ್ರಿ. ನಿಮ್ಮ ವಾರ್ಡ್ಗಳಲ್ಲಿ ಯಾವ ರೀತಿ ಕೆಲಸಗಳು ಹಂಗೆ ಪೆಂಡಿಂಗ್ ಉಳಿದಿದಾವ ಅಂತೇಳಿ ಮೊದಲು ಅದನ್ನ ಅಭಿವೃದ್ಧಿ ಮಾಡಿ ಆಮೇಲೆ ಬಜೆಟ್ ಬಗ್ಗೆ ಮಾತಾಡ್ರಿ. ನಾವು ಏನ್ ಮುಂದಿನ ಸರಿ ಸರ್ಕಾರ ಬರಲ್ಲ ಅಂತ ನೀವ್ ಹೇಳ್ತಿರಲ್ಲ, ಈಗ ಹೇಳಕತ್ತೀನಿ ನಿಮ್ಗೆ ಕೇಳ್ರಿ. ಈ ಸರಿನೂ ನಮ್ ಸರ್ಕಾರ, ಮುಂದಿನ ಸರಿನೂ ನಮ್ ಸರ್ಕಾರ. ಯಾಕಂದ್ರ ಪಂಚ ಗ್ಯಾರಂಟಿ ಬಡವರ ಪರವಾಗಿ ಕೊಟ್ಟಿರುವಂತ ಗ್ಯಾರಂಟಿಗಳು ಅವು. ಇದೇ ರೀತಿ ನಾವು ನುಡಿದಂತೆ ನಡೀತೀವಿ, ಮುಂದೆ ಕೂಡ ನಡೀತೀವಿ. ಮುಂದೆ ಕೂಡ ನಾವು ಜನರ ಪರವಾಗಿರ್ತೀವಿ, ಬಡವರ ಪರವಾಗಿರ್ತೀವಿ. ನಮ್ಮ ಪಕ್ಷ ಬಡವರ ಪಕ್ಷ, ದೀನ ದಲಿತರ ಪಕ್ಷ. ಯಾವಾಗ್ಲೂ ಕೂಡ ಬಡವರ ಏಳಿಗೆಯನ್ನು ಬಯಸುವಂತ ಪಕ್ಷ ಯಾವ್ದಾದ್ರು ಇದ್ರ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತೇಳಿ ನಾವು ಮತ್ತೊಮ್ಮೆ ಹಸ್ತಕ್ಕೆ ವೋಟ್ ಹಾಕ್ರಿ ಅಂತ ಹೇಳಿ ಮತ್ತೊಮ್ಮೆ ಮನೆಗೆ ಹೋಗಿ ಈ ಒಂದು ಕಾರ್ಯಕ್ರಮ ಕೊಟ್ಟಿವಿ. ನಿಮ್ಮಿಂದ ನಮಗ ಒಂದು ಒಳ್ಳೆ ಅನುಕೂಲತೆ ಆಗಿದೆ ಅಂತ ಹೇಳಿ ಜನರಲ್ಲಿ ಅಭಿಪ್ರಾಯ ತಗೊಂಡು ನಾವು ಮತ್ತೆ ಎಲೆಕ್ಷನ್ ಬರ್ತೀವಿ. 28ಕ್ಕೆ ನಾವು ಮತ್ತೆ ಸರ್ಕಾರ ತಂದೆ ತರ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ರಮೀಜಾ ನದಾಫ್, ಬಿಜಾಪುರ ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ.